ಹೋಗಿ ಮಾಡಿಸ್ಬಿಡ್ಬೇಕು, ಅದೇನು ಅನ್ನೋದು ಕಂಡುಹಿಡಿಬೇಕು. ನಮ್ಮ ಮಾತುಗಳು ಏನಾರ ಕೊಟ್ಟು ಇದು ಮಾಡಂಗಿದ್ರೆ ಮಾಡಿರಿ, ಇಲ್ಲ ನಾನು ಆಪ್ರೇಷನ್ ಮಾಡಿಸಲ್ಲ ಅಂದ್ಬಿಟ್ಟು ಏನರಿಂದ ಆಯಿತು ಹೆಂಗೆ ಆಯಿತು ಅಂತ ಹೇಳಿದೆ. ಏನೋ ನರದಾಗ ಏನೋ ಹೋಗಿ ಸೇರಿದ್ರೆ ನಿನಗೆ ಅಪಾಯ ಅದ ಅಷ್ಟೇ. ಚೆಂದಾಗಿ ಆಯುರ್ವೇದದಾಗ ಏನಾದ್ರು ಕರೆಕ್ಸಂಗಿದ್ರೆ ಹೇಳು ಅಂದೆ. ನಮಸ್ತೆ, ನಮ್ಮ ಹೆಸರು ಡಿ ಸಿ ನಾರಾಯಣಪ್ಪ ಅಂತ. ಹೊಸಕೋಟೆ ತಾಲೂಕು ದೊಡ್ಡದಾಸರಳ್ಳಿಯಿಂದ ಬರ್ತಾಯಿದ್ರು. 74. ಮೊದಲನೇ ಬಾರಿಗೆ ಅಂದ್ರೆ ಒಂದ್ 2 ವರ್ಷ ಆಯ್ತು. ಹಾಸ್ಪಿಟ್ಲ್ ಫಸ್ಟ್ ತೋರಿಸ್ತೀರಿ, ಅಲ್ಲಿ ಆಪರೇಷನ್ ಮಾಡಿದ್ರು. ನಿನ್ಗೇನಿಲ್ಲಪ್ಪ, ಸಿಂಪಲ್ ಆಗದೆ, ತಿರ್ಗೇನ ಒಂದು ಸಣ್ಣ ಕಣ್ಣು ಕಾಣಿಸ್ತಿದ್ದ ತಪ್ಪೇಗಿರ್ಬೋದು ಅಂತಂದ್ರು. ಮಾತ್ರೆ ಕೊಟ್ಟಿಲ್ಲ. ಅಲ್ಲಿ ತೋರಿಸಿ ಅಲ್ಲಿಂದ ಬಂದು ಚೆಕಪ್ ಮಾಡಿದ್ರೆ ಅವರು ಹಂಗೆ ಹೇಳಿದ್ರು, ಇನ್ನ ಸಣ್ಣ ಏನೋ ಹೆಚ್ಚು ಕಮ್ಮಿ ಆತವಪ್ಪ, ಅದ್ ನಿನ್ನಂಕಿತ ಆಪರೇಷನ್ ಮಾಡಿಸಂದ್ರು. ಇಲ್ಲ ಸರ್, ಇನ್ನು ಆಪರೇಷನ್ ನಾವು ಮಾಡಿಸಲ್ಲ, ನಮ್ಮ ಮಾತ್ರೆಗಳು ಏನಾರ ಕೊಟ್ಟು ಇದು ಮಾಡಂಗಿದ್ರೆ ಮಾಡ್ರಿ, ಇಲ್ಲದೆ ನಾನು ಆಪರೇಷನ್ ಮಾಡಿಸಲ್ಲ ಅಂದ್ಬಿಟ್ಟು ರಿಪೋರ್ಟ್ ತಗೊಂಡು ಹೋಗ್ಬಿಟ್ಟೆ. ಇಲ್ಲೇನೋ ಗಡ್ಡೆ ಇರ್ತದೆ ಬಂದೈತೆ ನೋಡಿದ್ದು, ಅದು ಕ್ಯಾನ್ಸರು, ಗಡ್ಡೆ ಕ್ಯಾನ್ಸರು ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ ಬಂದು ತೋರಿಸಿದ್ದೀನಿ. ಏನರಿಂದ ಆಯ್ತು ಹೆಂಗೆ ಆಯ್ತು ಅಂತ ಹೇಳಿಲ್ಲ. ಹೇಳಿದ್ರೆ ಅವ್ರು ಹೇಳಲ್ಲ, ನೋಡಿ ಹಿಂಗೆ ಐತೆ, ಚೆಂದಾಗಿ ಇದ್ದೀರಿ. ಇವಾಗ ಮೊದಲು ಅದಿದ್ದಾಗೂ ಏನು ನನ್ಗೇನು ತೊಂದರೆ ಏನೂ ಇಲ್ಲ, ಇವಾಗ ಇದಿದ್ದಾಗೂ ನೋವು ಏನಿಲ್ಲ, ಅದು ನೋವಿಲ್ಲ, ಏನ್ ಮಾಡಿಸೋದು ಅಂದ್ರು. ನಾನು ಅನುಮಾನ ಹೋಗಿ ಮಾಡಿಸ್ಬಿಡ್ಬೇಕು, ಅದೇನು ಅನ್ನೋದು ಕಂಡುಹಿಡಿಬೇಕು ಅಂತೇಳಿ ನಾನೇ ಕರ್ಕೊಂಡು ಅದೇ ಹುಡುಗರನ್ನ ಭಯ ಇದು ಮಾಡಿಕೊಂಡು. ಅವರು ನೀವೇನು ತೊಂದರೆ ಇಲ್ಲಪ್ಪ, ಇವಾಗ ಸಿಂಪಲ್ ಆಗಿದೆ, ನಿನ್ಗೇನು ಅಪಾಯ ಇಲ್ಲ ಅಂತ ಹೇಳಿದ್ರು. ಅದೇನೋ ನರದಾಗ ಏನೋ ಹೋಗಿ ಸೇರಿದ್ರೆ ನಿನಗೆ ಅಪಾಯ ಅದ ಅಷ್ಟೇ. ನಿನ್ಗೆ ಏನಿದ್ರು ಇಲ್ಲಿಂದ ಇತ್ತೇ ಇರೋದು, ಹೊಟ್ಟೆಗೆ ಸೇರ್ಕೊಡ್ದು, ರಕ್ತಕ್ಕೆ ಸೆಟ್ಟಾಗಿ ಕುಡ್ದದು, ರಕ್ತನಿಂದ ಓದ್ತದಂತೆ. ಆ ಥರ ಅಂತ ಮಗನ್ಕೆಲ್ಲ ಹೇಳಿದ್ರು. ನಂಗೆ ಕೇಳಿದ, ನಂಗೆಲ್ಲ ಗೊತ್ತು, ನಾನೆಲ್ಲ ಕ್ಯಾನಿಂಗ್ ಮಾಡಿದಾಗ ನೋಡಿದ್ದೆ ಅಂದೆ. ಇದ್ಯಾಕೆ ಹಿಂಗೆ ಆಯಿತು, ಇನ್ನು ಕರಗಿಸ್ಬೇಕು ಅಂತ ಮೊನ್ನೆ ಯಾರ್ಯಾರನ್ನೂ ಕೇಳಿದೆ ವರ್ಷದಿಂದ. ಎಲ್ಲ ನಮ್ಮ ಮಾತ್ರೆಗಳು ಕೂಡ ಜಾಗ ಹೇಳ್ರ, ಒಳ್ಳೆ ಜಾಗ ಹೇಳ್ರ, ನಂಗೆ ಮಾತ್ರೆ ಕರಗಿಸ್ಬೇಕು ಅಂತ ಅಂದ್ಬಿಟ್ಟು ಕೇಳಿದೆ. ಆಮೇಲೆ ಎಲ್ಲಿ ಪತ್ತೆ ಸಿಕ್ಕಲ್ಲ. ಇದ್ರಾಗ ಅಲ್ಲಿ ಕೇಳಿದ್ರು, ಅಲ್ಲಿ ಹೋದೆ, ಅವರು ಹಂಗೆ ಹೇಳಿದ್ರು. ನಾವು ನೋಡೋದಪ್ಪ ಈಗ ಹಂಗೆ ಹಿಂಗೆ ಅಂದರು. ಸರಿ ಅಂದ್ಬಿಟ್ಟಿದ್ದು ವರ್ಷ ಊಟೆ. ಆಮೇಲೆ ಮೊನ್ನೆ ತಿರುಬಳ್ಳಿಯಾಗ ರಾಜಪ್ಪನ ಅಂತಿದ್ದಾನೆ, ಆತನ ಫೋನ ನೋಡೇನೆ. ರಾಜಪ್ಪ ಹಿಂಗೆ ಆಗಿದೆ, ಚಂದಾಗಿ ಆಯುರ್ವೇದದಾಗ ಏನಾದ್ರು ಕರ್ಕ್ಸಂಗಿದ್ರು ಹೇಳು ಅಂದೆ. ಇಲ್ಲ ನಾನಪ್ಪ, ನಾನು ನೋಡಿದೆ, ನಡುವೆ ಫುಲ್ ಅಡ್ರೆಸ್ ಕೊಡ್ತೀನಿ, ನೀವೇ ಮಾತಾಡ್ಬೇಡ್ರಿ ಅವ್ರು ಕೂಡ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಬರೆದು ಒಂದು ಅಡ್ರೆಸ್ ಕೊಟ್ಟ. ಆಮೇಲೆ ಆ ಫೋನ ನಮ್ಮ ಹುಡುಗನ ಕೈಲೇ ಫೋನ್ ಮಾಡಿಸ್ತೀವಿ ಮೇಡಮ್ನವ್ರಗ. ಅವರಪ್ಪ ಗಡ್ಡೆ ಕರೆಸ್ತೀರಿ ಮಾತ್ರೆಗೇನೆ, ಅದು ರಿಪೋರ್ಟ್ ಎಲ್ಲ ಕಳಿಸು ಅಂದ್ರು. ಕಳಿಸಿದಿರಿ ಫೋನಾಗ, ಈ ರಿಪೋರ್ಟ್ ಎತ್ಕೊಂಬಂದೆ. ಇವ್ರನ್ನ ಏನಿಲ್ಲ, ಕರೆಕ್ಟದಪ್ಪ, ಏನಂತ ಇದಿಲ್ಲ ಅಂತ ಹೇಳಿದ್ದಾರೆ. ಅದೇ ಏನೂ ಇಲ್ಲ ತಾಪತ್ರೆ, ಇದು ಮಾತ್ರೆ ಕರೆಕ್ಟಾಗಿ ಊಟ ಮಾಡಿದ್ದು. ಒಂದು ಮಾತ್ರೆ ತಿಂದರೆ, ಇವಾಗ BP ಮಾತ್ರೆ ತಿಂತೀರಿ, BP ಮಾತ್ರೆ ತಿಂದು 1 ಗಂಟೆ ಈ ಮಾತ್ರೆ ತಿನ್ಬೇಡ. ಇದು ಯಾವಾಗ ಊಟ ಮಾಡಿ ಟೈಮು, ಇದು 4 ಮಾತ್ರೆ, ಒಂದೊಂದು 4 ಮಾತ್ರೆ ಒಂದೊತ್ತು ತಕ್ಕ. ಸಾಯಂಕಾಲ ಅದು 1 ಮಾತ್ರೆ ತಿಂದ ಮೇಲೆ ಆವಾಗ 1 ಗಂಟೆ ಟೈಮ್ ಫ್ರೀ ಬಿಡು. ಇಲ್ಲ ಇದನ್ನಾಗ್ಲಿ ಅದನ್ನಾಗ್ಲಿ, ಆ 1 ಗಂಟೆ ಫ್ರೀ ಬಿಟ್ಟು ಒಂದೊಂದೇ ಮಾತ್ರೆ ತಿಂದು 4 ಮಾತ್ರೆ ತಿನ್ನು ಅಂತ ಹೇಳಿದ್ದಾರೆ. ಆಮೇಲೆ ಇದು ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲ ಒಂದು ಜಾಗದಾಗ ಬನ್ನಿ. ಆಯ್ತಾ, ಥ್ಯಾಂಕ್ ಯು.